ಚುನಾವಣಾ ಆಯೋಗವು ಡೀಪ್ ಫೇಕ್ಗಳ ವಿರುದ್ಧ ಎಚ್ಚರಿಕೆ ನೀಡಿದರೂ ಪ್ರಮುಖ ರಾಜಕೀಯ ಪಕ್ಷಗಳೇ ತಮ್ಮ ಅಧಿಕೃತ ಹ್ಯಾಂಡಲ್ಗಳಲ್ಲಿ ಮಾಹಿತಿ ನೀಡದೆ ಎಐ ವಿಡಿಯೋಗಳನ್ನೇ ನಿಜವಾದ ವಿಡಿಯೋಗಳಂತೆ ಹಂಚಿಕೊಳ್ತಾ ಇವೆ ಅಂದರೆ ಆಯೋಗದ ಮಾರ್ಗಸೂಚಿಗಳಿಗೆ ಬೆಲೆಯೇ ಇಲ್ವಾ? ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವ ಅಥವಾ ನಾಯಕರ ಚಾರಿತ್ರ್ಯ ವಧೆ ಮಾಡುವ ಎಐ ರಚಿತ ವಿಡಿಯೋಗಳನ್ನು ಹರಡುವುದು ಕೇವಲ ರಾಜಕೀಯ ಪ್ರಚಾರವೇ ಅಥವಾ ಪ್ರಜಾಪ್ರಭುತ್ವದ ಅಡಿಪಾಯಕ್ಕೆ ಕೊಡಲಿಪೆಟ್ಟು ನೀಡುವ ಡಿಜಿಟಲ್ ಅಪರಾಧವೇ? ಲೇಬಲ್ ಮಾಡದ ಎಐ ವಿಷಯದ ಮೂಲಕ ಮತದಾರರನ್ನ ದಿಕ್ಕು ತಪ್ಪಿಸುವುದರಿಂದ ಸಿಗುವ ಚುನಾವಣಾ ಲಾಭವು ಇಡೀ ಪ್ರಕ್ರಿಯೆಯ ಪಾರದರ್ಶಕತೆಗಿಂತ ಮುಖ್ಯವಾಗಿದೆಯಾ? ಐಟಿ ನಿಯಮಗಳ ಪ್ರಕಾರ ಅಕ್ರಮ ವಿಷಯಗಳನ್ನು 3 ಗಂಟೆಯೊಳಗೆ ತೆಗೆದುಹಾಕಬೇಕು ಎಂಬ ನಿಯಮವಿದ್ದರೂ ಮೆಟಾದಂತಹ ದೈತ್ಯ ವೇದಿಕೆಗಳು ಈ ವಿಡಿಯೋಗಳು ವೈರಲ್ ಆಗುವವರೆಗೂ ಮೌನವಾಗಿರುವುದು ವ್ಯವಸ್ಥಿತ ಆಟವಲ್ವಾ? ಭಾವನಾತ್ಮಕ ಮತ್ತು ಆವೇಶಪೂರಿತ ಎಐ ದೃಶ್ಯಗಳ ಮೂಲಕ ಅಲ್ಪಸಂಖ್ಯಾತ ಅಥವಾ ಬಹುಸಂಖ್ಯಾತ ಸಮುದಾಯಗಳ ವಿರುದ್ಧ ದ್ವೇಷ ಬಿತ್ತುವ ಈ ಪ್ರಯತ್ನಗಳಿಗೆ ಕಡಿವಾಣ ಹಾಕಲು ಕಠಿಣ ಶಿಕ್ಷೆಯ ಅಗತ್ಯವಿಲ್ವಾ? ರಾಜಕೀಯ ನಾಯಕರು ಸಾರ್ವಜನಿಕವಾಗಿ ಎಐ ಅಪಾಯಗಳ ಬಗ್ಗೆ ಮಾತನಾಡ್ತಾ ತಮ್ಮದೇ ಐಟಿ ಸೆಲ್ಗಳ ಮೂಲಕ ಅದೇ ತಂತ್ರಜ್ಞಾನವನ್ನು ದುರ್ಬಳಕೆ ಮಾಡಿಕೊಳ್ತಾ ಇರೋದು ಅವರ ನೈತಿಕ ದಿವಾಳಿತನವನ್ನು ತೋರಿಸುವುದಿಲ್ವಾ? ಸತ್ಯ ಯಾವುದು ಮತ್ತು ಎಐ ಸೃಷ್ಟಿಸಿದ ಭ್ರಮೆ ಯಾವುದು ಎಂದು ತಿಳಿಯದಂತಿರುವ ಸಾಮಾನ್ಯ ಮತದಾರನಿಗೆ ಈ ಮಾಹಿತಿ ಯುದ್ಧದಲ್ಲಿ ನ್ಯಾಯಸಮ್ಮತವಾಗಿ ಆಯ್ಕೆ ಮಾಡಲು ಹೇಗೆ ಸಾಧ್ಯ? ಈ ಬಗ್ಗೆ ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸಲು ಈ ಕೆಳಗಿನ ಲಿಂಕ್ ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿಬಿಡಿ. ನಮ್ಮ ವಿಡಿಯೋಗಳನ್ನು ಕೊನೆಯವರೆಗೂ ನೋಡಿ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಹಾಗೂ ನಿಮಗಿಷ್ಟವಾದ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ.